ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಿರಂತರ ಕೃಷಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಮಳೆಗಾಲ ಆಗಿರೋದ್ರಿಂದ ನಾವು ಕಳೆ ಜಾಸ್ತಿ ಬಂದಿತ್ತು. ಟೊಮೊಟೊ ಮತ್ತು ಪೊಮೊಗ್ರಾನೇಟು 12 ಫೀಟ್ ಡಿಸ್ಟೆನ್ಸಲ್ಲಿರುತ್ತೆ ಲೈನಿಂದ ಲೈನ್ಗೆ. ಸೊ ಸೆಂಟ್ರಲ್ಲಿ ಟೊಮೊಟೊ ಮಾಡಿದ್ವಿ. ಇದು ಕಳೆ ಔಷಧಿ ಬೇಕು ಅಂತ ಹೋಗಿದ್ರೆ ಟೊಮೊಟೊ ಅಲ್ಲಿ ಪ್ಯಾರಾಕೆಟ್ಟು ಮತ್ತು ಟಾಟಾ ಮೆಟ್ರಿ ಅಥವಾ ಯಾವುದೋ ಒಂದು ಕಂಪ್ನಿದು ಮೆಟ್ರಿಬುಜಿನ್ ಇದನ್ನ ಸ್ಪ್ರೇ ಮಾಡಿದ್ರೆ ಟೊಮೊಟೊಗೆ ಸೈಡ್ ಎಫೆಕ್ಟ್ಸ್ ಆಗ್ತಿಲ್ಲ, ಕಳೆ ಮಾತ್ರ ಸಾಯ್ತಿತ್ತು. ಬಟ್ ಮೆಟ್ರಿಬುಜಿನ್ ದಾಳಿಂಬ್ರಿ ಇರೋದ್ರಿಂದ ಅದು ಮಾಡಬಾರ್ದು. ಸೊ ಮೆಟ್ರಿಬುಜಿನ್ ಪರ್ಸೆಂಟೇಜ್ ಜಾಸ್ತಿ ಆದರೆ ದಾಳಿಂಬ್ರಿ ಗಿಡ ಸಾಯೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಅಂತ ಹೇಳಿದರು. ಅದಕ್ಕೆ ನಮಗೆ ಕ್ರಿಸ್ಟಲ್ ಕಂಪ್ನಿಯವ್ರದ್ದು ಅರ್ಸಾ ಅಂತ ಕೊಟ್ಟರು. ಇದರಲ್ಲಿ ಕೆಮಿಕಲ್ ಕಾಂಪೋಸಿಷನ್ ಬಂದುಬಿಟ್ಟು ಗ್ಲೂಫೋಸಿನೇಟ್ ಅಮೋನಿಯಮ್ ಅಂತ. ಕಳೆ ಮಾತ್ರ ಚೆನ್ನಾಗಿ ಸಾಯ್ತಾ ಇದೆ, ಒಳ್ಳೆ ರಿಸಲ್ಟ್ ಬಂದಿದೆ. ಈ ದಾಳಿಂಬ್ರಿಗೆ ಇದರಿಂದ ಸೈಡ್ ಎಫೆಕ್ಟ್ಸ್ ಏನೂ ಇಲ್ಲ, ಅಂದರೆ ಗಿಡ ಸಾಯೋದು ಆ ಥರ ಏನೂ ಆಗೋಲ್ಲ. ಬಟ್ ದಾಳಿಂಬ್ರಿ ಗಿಡ ಆಗ್ಬೋದು, ಟೊಮೊಟೊ ಗಿಡ ಆಗ್ಬೋದು, ಅದ್ರ ಮೇಲೆ ಬಿದ್ದರೆ ಮಾತ್ರ ರೆಂಬೆ ಒಣಗುತ್ತೆ. ನೋಡಿ, ನೀವು ಅಬ್ಸರ್ವ್ ಮಾಡ್ಬೋದು, ಇದು ಬಿದ್ದಿರೋದು. ಬಟ್ ಸಿನ್ಸ್ ಇದು ಕೆಳಗಡೆ ಇರೋ ರೆಂಬೆ ಆಗಿರೋದ್ರಿಂದ ತೊಂದರೆ ಇಲ್ಲ. ಪ್ರೂನಿಂಗ್ ಮಾಡ್ತೀವಿ, ಇದು ಕೆಳಗಡೆ ಎಲ್ಲ ತೆಗಿತೀವಿ. ಹೈ ಡೆನ್ಸಿಟಿ ಇರೋ ರೆಂಬೆಗಳೆಲ್ಲ ತೆಗಿತೀವಿ, ಮೇಲ್ಗಡೆಗೆ ಹೋಗಿರೋ ಮಾತ್ರ ನಾವು ಬಿಟ್ಕೊತೀವಿ. ಸೊ ದಾಳಿಂಬ್ರಿ ಪೊಮೊಗ್ರಾನೇಟಲ್ಲಿ ಈ ಅರ್ಸಾ ಅನ್ನೋದು ಹರ್ಬಿಸೈಡ್ನ ಸ್ಪ್ರೇ ಮಾಡ್ಬೋದು. ಕಳೆ ಮಾತ್ರ ಒಳ್ಳೆ ರಿಸಲ್ಟ್ ಬಂದಿದೆ. ಒಂದು 3 ಮಂತ್ಸ್ ನಮಗೆ ಮತ್ತು ಕಳೆ ತೆಗಿಯೋಷ್ಟಿಲ್ಲ. ಬಟ್ ತುಂಬ ಹರ್ಬಿಸೈಡ್ಸ್ನ ನಾವು ಯೂಸ್ ಮಾಡಬಾರ್ದು ತೋಟದಲ್ಲಿ. ಬಟ್ ಬೇರೆ ಆಪ್ಷನ್ ಇಲ್ಲ, ಇನ್ನೇನು ಮಾಡೋಕ್ಕಾಗಲ್ಲ. ಎಲ್ಲ ಲೇಬರ್ನ ಇಟ್ಕೊಂಡು ಮ್ಯಾನ್ಯಲ್ ಆಗಿ ತೆಗೆದ್ರೆ ನಮಗೆ ಖರ್ಚು ಜಾಸ್ತಿ ಬರುತ್ತೆ. ನೀವು ನೋಡ್ಬೋದು, ಹುಳ್ಳು ನೀಟಾಗಿ ಸಾಯ್ತಿದೆ. ತುಂಗೆ, ಗರ್ಕೆ, ಕಾಂಗ್ರೆಸ್ ಗಿಡ ಪ್ರತಿಯೊಂದೂ ಹೋಗುತ್ತೆ ಇದರಲ್ಲಿ. ಪೊಮೊಗ್ರಾನೇಟ್ಗೆ ಯಾವುದೇ ಥರ ಸೈಡ್ ಎಫೆಕ್ಟ್ಸ್ ಇಲ್ಲ ಅಂತ ಔಷಧಿ ಅಂಗಡಿಯವ್ರು ಹೇಳಿದ್ರು. ಅದಕ್ಕೆ ನಾವು ಸ್ಪ್ರೇ ಮಾಡಿದ್ದೀವಿ. ಕಂಪೇರ್ ಟು ಮೆಟ್ರಿಬುಜಿನ್ ಈ ಥರ ಬೇರೆದಕ್ಕೆ ಕಂಪೇರ್ ಮಾಡಿದ್ರೆ ಇದು ಓಕೆ. ಕಳೆನೂ ಸಾಯ್ತಿದೆ, ನಮ್ಗೆ ರಿಸಲ್ಟ್ ಬಂದಿದೆ. ಎಸ್ ಸ್ನೇಹಿತರೆ, ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಫ್ರೆಂಡ್ಸ್ಗೆ ಶೇರ್ ಮಾಡಿ. ರೈತನ ಬೆಳೆಸಿ, ರೈತರನ್ನ ಉಳಿಸಿ. ಧನ್ಯವಾದಗಳು. ಥ್ಯಾಂಕ್ ಯು. ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಸಿಗೋಣ.